ಅಮ್ಮಮ್ಮ ಇಲ್ ಕೊಡಿ. ಯಾಕಮ್ಮ? ಇನ್ಮೇಲೆ ಅಡ್ಗೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನಿನ್ಗೆ ಯಾಕಮ್ಮ ಈ ಕಷ್ಟ ಇಲ್ಲ? ಇಲ್ಲಿವರೆಗೂ ಈ ಮನೇಲಿ ಮೂಗ್ ಎತ್ನಾಗ್ ದುಡ್ದಿದ್ದೀರಾ. ಈಗ ನಾನ್ ಬಂದಿದ್ದೀನಲ್ಲ, ಹಾಯಾಗಿರಿ. ಅಮ್ಮೋರೆ, ಅಮ್ಮೋರೆ. ಅರೆ ಏನ್ ರಮಯ್ಯ? ನಿಮ್ ತಂದೆಯವರು ಈ ಪಾತ್ರೆ ಸಾಮಾನೆಲ್ಲ ನಿಮ್ ಕೊಡು ಅಂತ ಕಳ್ಸವ್ರಮ್ಮ. ಎಲ್ಲ ಪಾತ್ರೆಗಳಲ್ಲೂ ನಿಮ್ ಹೆಸರಿದೆಯಮ್ಮ. ಇದನ್ನೆಲ್ಲ ವಾಪಸ್ ತಗೊಂಡು ಹೋಗು. ಯಾಕಮ್ಮ? ಇಷ್ಟು ವರ್ಷಗಳ ಕಾಲ ಈ ಮನೇಲಿ ಇದ್ ನನ್ ವಸ್ತು, ಇದ್ ನನ್ ಪಾತ್ರೆ ಅಂತ ಅಣ್ಣ ತಮ್ಮಂದ್ರಲ್ಲಿ ಯಾವುದೇ ತರಹದ ಭೇದ ಭಾವ ಇರ್ಲಿಲ್ಲ. ಈಗ ನಾನು ಈ ಮನೆಗ್ ಬಂದ್ ಕೂಡ್ಲೆ ಇದ್ ನನ್ ವಸ್ತು, ಇದ್ ನನ್ ಪಾತ್ರೆ ಅಂತ ಹೇಳೋದು ಯಾವ ಸೀಮೆ ನ್ಯಾಯ? ರಾಮ ಲಕ್ಷ್ಮಣರಾಗಿ ಊರಿಗೆ ಮಾದರಿಯಾಗಿರೋ ಈ ಸಂಸಾರದಲ್ಲಿ ನಾನ್ ಒಂದಾಗಿದ್ದೀನಿ ಅಂತ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಈ ಪಾತ್ರೆ ಸಾಮಾನೆಲ್ಲ ಮನೇಲಿಟ್ಟು ದಯವಿಟ್ಟು ನಾನು ಬೇರೆ ಮಾಡಬೇಡಿ. ಈ ಮನೆ ಸೊಸೆಯಾಗಿ ನಾನು ಕರೆಯೋಕ್ಕೊಂದು ಹೆಸರು ಬೇಕೇ ವಿನಃ ಆ ಹೆಸರು ನಂದಾಗಿ ಬೇರೆ ಯಾವ ವಸ್ತು ಮೇಲೆ ಇರೋಕ್ಕೂ ನನಗಿಷ್ಟ ಇಲ್ಲ. ದಯವಿಟ್ಟು ಈ ಸಾಮಾನೆಲ್ಲ ವಾಪಸ್ ತಗೊಂಡು ಹೋಗು. ಹೋಗು ರಾಮಯ್ಯ.